ಏಕವಚನದಲ್ಲೇ ಮತ್ತೊಂದಿಷ್ಟು ಏನೇನೋ ಮಾತುಗಳನ್ನು ಮಾತಾಡಿದ್ರೆ ನೀವು ಕೇಳಿದಿರಿ. ಈಗ ಅದು ನಾವು ಹೇಳೋ ಅವಶ್ಯಕತೆ ಇಲ್ಲ. ಆ ಮಾತಿಗೆ ಪ್ರತಿಕ್ರಿಯೆಯಾಗಿ ಉತ್ತರನೂ ಕೊಟ್ಟಿದ್ದಾರೆ ಸೌದಿಯವರು ತಮಗೆ ಅನಿಸಿದ ಮಾತುಗಳನ್ನ ತಮ್ಮದೇ ಆದಂಥ ದೃಷ್ಟಿಯಲ್ಲೇ ಮಾತಾಡಿದ್ದಾರೆ. ಮಾತಿನಲ್ಲಿ ಸ್ವಲ್ಪ ಭಾಷೆ ಅವ್ರು ಹಿಡ್ತದೆ. ನಮ್ಮ ರಮೇಶ್ ಜಾರಕಿಹೊಳಿ ಅವರ ಮಾತುಗಳಿಂದ ನಾವು ಸ್ವಲ್ಪ ಹಿಡಿದು ಕಡಿಮೆ ಅದ. ನಿಜವಾಗಿ ಅವರು ತಮ್ಮಂದಿರಂಥ ಸತೀಶ್ ಮತ್ತು ಬಾಲಚಂದ್ರ ಒಂದು ಇನ್ನೂ ಅಷ್ಟು ಭಾಷೆ ಬದಲಾಗಿ ಉಳಿದೆಲ್ಲರೂ ಅವರು ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಅವರ ವ್ಯಕ್ತಿತ್ವವನ್ನು ನಾವು ಸೂಕ್ಷ್ಮ ಗಮನಿಸೋದು ಬಂದಾಗ ಇಂಪ್ರೂವ್ಮೆಂಟ್ ಆಗಿದೆ, ಸಾಕಷ್ಟಿಲ್ಲ ಅಂತಲ್ಲ. ಮತ್ತು ತಪ್ಪುಗಳು ಆಗಿದಾವೆ, ಇಬ್ಬರೂ ಆಗಿದಾವೆ. ಆ ಮಾತನ್ನು ಒಬ್ರು ಹೆಚ್ಚಿರ್ಬೋದು, ಇನ್ನೊಬ್ರು ಕಡಿಮೆ ಇರ್ಬೋದು. ಆ ವಿಷಯದಲ್ಲಿ ನಾವು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳೋದು ಏನಪ್ಪ ಅಂದರೆ, ಇನ್ನು ಮುಂಬರುವ ದಿನದಲ್ಲಿ 28ಕ್ಕೆ ಈಗಾಗಲೇ ಗೊತ್ತಿರುವಾಗ ಜಾರಕಿಹೊಳಿ ಬಣ DCC ಬ್ಯಾಂಕ್ನಲ್ಲೇ ಬಲಿಷ್ಠ ಆಗಿದೆ ಅನ್ನೋ ಸ್ಪಷ್ಟ ಅದ. ಆ ನೆಲೆಯಲ್ಲಿ ಒಂದಿಷ್ಟು ಮಾತುಗಳು ಮಾತಾಡಿದ್ದಾರೆ ರಮೇಶ್ ಅವರು. ಮಾತನಾಡೋ ಬರೋದಲ್ಲೇ ಒಂದಿಷ್ಟು ಏನೋ ಏರುಪೇರುಗಳು ಮಾಡಿದ್ದಾರೆ. ಅದನ್ನು ಅವ್ರಿಗೆ ಬಿಡೋ ನಾವು ತೆಗೆದುಕೊಳ್ತಾರೆ ಅವರು ಅಂತ ಶಕ್ತಿ ಅದ. ಅವ್ರಿಗೆ ತಿಳಿಸಿ ಹೇಳುವಂಥ ಒಂದು ಏನಪ್ಪ ಅಂತಂದ್ರೆ ಜ್ಞಾನ ನಮ್ಮಲ್ಲೂ ಇಲ್ಲ. ಆ ಮಾತು ಬೇರೆ. ಆದರೆ ಅವ್ರ ಅನುಭವದಿಂದ ಅಥವಾ ಬದುಕಿನಿಂದ ಜೊತೆಗೆ ತಮ್ಮ ಜೊತೆಗಾರರಿಂದ ಅವೆಲ್ಲ ತಿದ್ದುಕೊಳ್ಳುವ ಶಕ್ತಿ ಅವ್ರಿಗಿದೆ. ಇನ್ನು ಅದನ್ನು ಬಿಟ್ಟು ಮೂಲ ವಿಷಯಕ್ಕೆ ಏನು ಬರೋದಪ್ಪ ಅಂತಂದ್ರೆ, ಅದೇ ರೀತಿ ಲಕ್ಷ್ಮಣ್ ಸವದಿಯವರು ಮಾತಾಡಿದ್ದು ಸಹಿತ ಕೆಲವೊಂದು ಸರಿ ಇದ್ದಾವೆ. ಹೌದು, ಹೀಗಿರ್ಬೇಕ್ರಿ, ಹೀಗಲ್ಲ ಮಾತಾಡೋದು ಮಾತಾಡ್ತಾರೆ. ಬಟ್ ಅದೇ ಕಾಲಕ್ಕೆ ಈಗಾಗಲೇ ಇರ್ತೀನಿ, ಅವ್ರು 2 ಸಲ ಸೋಲಿಸಿದ್ದಾರೆ. 2023 ಒಮ್ಮೆ DCC ಬ್ಯಾಂಕಿನ ಸಂದರ್ಭದಲ್ಲಿ ಸೋಲಿಸಿದ್ದಾರೆ. ಅವ್ರ ಮೇಲಿನವ್ರು ಬರೋದು ಇಲ್ಲಿ ಅವಶ್ಯ ಇರಲಿಲ್ಲ. ಹಾಗೆ ಹೀಗೇನು ಮಾತಾಡಿದ್ರ ಜೊತೆಗೆ ಆ ಭಾಷೆ ಬಗ್ಗೆ ಮಾತಾಡಿದ್ದು ಸರಿ. ಆದರೆ ಬರ್ಕೊಡೋದು ಅಥಣಿ ಏರಿಯಾಕ್ಕೆ ಅನ್ನುವಂಥದ್ದು ಒಂದೇನೋ ಮಾತಾಡ್ತಾರೆ. ಅದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ. ಯಾಕಂದ್ರೆ ಬರಲಿ ಹೋಗಲಿ ಆ ಮಾತು ಬೇರೆ. ಬಂದಾಗ ಅವ್ರ ಭಾಷೆಯನ್ನು ಹಿಡಿದಿಟ್ಕೊಂಡು ನಾವು ವಿಮರ್ಶೆ ಮಾಡಲಿ. ಹೌದು, ಭ್ರಷ್ಟ ಅಂತೇಳಿ 10-20 ಕೋಟಿ 106 ಕೋಟಿ ರೂಪಾಯಿ ಏನು ತಿಂತಾರೆ ಅಂತೇಳಿ ಅವ್ರು ಇವ್ರ ಮೇಲೆ ಆರೋಪ